ಬೆಂಗಳೂರಿನ ಕೋರಮಂಗಲದಲ್ಲಿ ಇವತ್ತು ನಮ್ಮ ಬೆಂಗಳೂರು ಫೌಂಡೇಶನ್ ಸಂಸ್ಥೆಯ ಸದಸ್ಯರು ಸ್ವಚ್ಛತಾ ಅಭಿಯಾನ ನಡೆಸಿದ್ರು. ಇಲ್ಲಿನ ಜ್ಯೋತಿ ನಿವಾಸ್ ಕಾಲೇಜು ರಸ್ತೆಯನ್ನ ಸ್ವಚ್ಛಗೊಳಿಸಿದ್ರು. ಈ ಸ್ವಚ್ಛತಾ ಅಭಿಯಾನಕ್ಕೆ ಕಾಲೇಜಿನ 50 ಮಂದಿ ವಿದ್ಯಾರ್ಥಿನಿಯರು ಸಾಥ್ ನೀಡಿದ್ರು. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೂ ಕಾಲೇಜು ರಸ್ತೆ ಹಾಗೂ ಇನ್ನೆರಡು ರಸ್ತೆಗಳನ್ನ ಸ್ವಚ್ಛಗೊಳಿಸಲಾಯಿತು. ಪೌರ ಕಾರ್ಮಿಕರು ಗುಡ್ಡೆ ಹಾಕಿದ ಕಸವನ್ನ ಸಾಗಿಸಿದ್ರು. ವಿದ್ಯಾರ್ಥಿನಿಯರು ಸ್ವಚ್ಛ ಕೋರಮಂಗಲ ಅಂತ ಉತ್ಸಾಹದಿಂದ ಘೋಷಣೆಗಳನ್ನ ಹಾಕ್ತಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ರು. ಫಸ್ಟ್ ನೋಡಿದಾಗ ಈ ಸಜಾಪುರ ರೋಡಲ್ಲೆಲ್ಲ ನೋಡಿದಾಗ ತುಂಬ ಸ್ಲಮ್ಮಿ ಏರಿಯಾಸ್ನಲ್ಲಿ ಇದರಿಂದ ತುಂಬ ಕಾಯಿಲೆಗಳು ಎಲ್ಲ ಶುರುವಾಗುತ್ತೆ. ಸೊ ಈಗ ನಾವು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಹೋಪ್ ಫಾರ್ ದ ಬೆಸ್ಟ್. ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಇಡೀ ಬೆಂಗಳೂರು ಕ್ಲೀನ್ ಆಗುತ್ತೆ ಅಂತ ಪ್ರಯತ್ನ ಮಾಡ್ತೀವಿ. ಫಸ್ಟು ಒಂದು ಸರೌಂಡಿಂಗ್ ಕ್ಲೀನ್ ಇರಬೇಕಂದ್ರೆ ನಮ್ಮ ಸುತ್ತಮುತ್ತಲು ಇರೋದೆಲ್ಲ ಫಸ್ಟು ಕ್ಲೀನ್ ಇರಬೇಕು. ಆವಾಗಲೇ ನಾವು ದೊಡ್ಡದು ಇದಕ್ಕೆಲ್ಲ ಮಾಡೋಕ್ಕಾಗುತ್ತೆ. ಸೊ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಅಂತ ಕೇಳ್ಕೊತೀವಿ. ಈ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ರೋಡ್ ಇದನ್ನು ಕ್ಲೀನ್ ಮಾಡಿ ಮತ್ತು 2 ಚಿಕ್ಕ ರೋಡ್ ಇದೆ ಇಲ್ಲಿ, ಅದನ್ನು ಕ್ಲೀನ್ ಮಾಡ್ತಾಯಿದ್ದೀವಿ. ಅದಲ್ಲದೆ ಈ ವರ್ಷದಲ್ಲಿ ಒಂದು 6 ಬಾರಿ ಈ ಒಂದು ನೇಬರ್ಹುಡ್ ಏನಿದೆ ಇಲ್ಲಿ ನಾವು ಕ್ಲೀನ್ಲಿನೆಸ್ ಡ್ರೈವ್ ತಗೊತೀವಿ. ಒಂದೊಂದು ಗಿಡದ ಮೇಲೆ ಒಂದು 500 ಪಿನ್ಗಳಾದರೂ ಹಾಕಿ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ಹಚ್ತಾರೆ. ಅದು ತಪ್ಪು, ಅದು ಒಂದು ಇಲ್ಲಿಗಲ್ ಕೂಡ, ಮತ್ತು ಗಿಡಕ್ಕೆ ಕೂಡ ಅದು ಒಳ್ಳೆಯದಲ್ಲ. ಮತ್ತು ಗಿಡದ ಬದಿಯಲ್ಲಿ ನೀವು ನೋಡ್ಬೋದು, ಅದಕ್ಕೆ ನೀರು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ನೀರು ಹೋಗಲಿಕ್ಕೆ ಆ ಬದಿ ಸರಿ ಮಾಡಬೇಕು ಅಂತ ಇಲ್ಲಿ ಫುಟ್ಪಾತಲ್ಲಿ ಅರ್ಧ ಕಿಲೋಮೀಟ್ರ್ ಆದರೂ ಫುಟ್ಪಾತ್ ಮೇಲೆ ಓಡೋಕ್ಕಾಗಲ್ಲ, ಎಲ್ಲರೂ ರೋಡ್ ಮೇಲೇ ಓಡಾಡ್ತಾರೆ. ಅದನ್ನು ಸಾಲ್ವ್ ಮಾಡಬೇಕು ಅಂತ ಆ ಪ್ರಾಬ್ಲಮ್ನನ್ನು ನಾವು ಇದು ಮಾಡಿದ್ದೀವಿ. ಒಂದೊಂದು ಅಂಗಡಿಯವರಿಂದನೂ ಅವ್ರ ಚೌಕಟ್ಟನ್ನ ಕ್ಲೀನಾಗಿ ಇಟ್ಕೋಬೇಕು ಅಂತ ಕೂಡ ಅವ್ರ ಜೊತೆ ನಾವು ಇವತ್ತು ಮಾತಾಡಿ ಅವ್ರ ಸಹಯೋಗ ಪಡೆದಿದ್ದೇವೆ.